ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ, ನಾನು ಈಗ ಮಾಡೋದು ಅಡಿಕೆ ಪುಡಿ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿ: ಅಡಿಕೆ, ಬೆಟ್ಟದ ಅಡಿಕೆ ಹಿಂಗಿರ್ತಾವೆ ನೋಡ್ರಿ, ಅಡಿಕೆ, ಕೊಬ್ಬರಿ ಪುಡಿ, ಸೋಂಪು, ಇಲಾಚಿ, ಲವಂಗ, ಸ್ವೀಟ್ ಸೋಂಪು, ಸಕ್ಕರೆ, ಪಿಂಚ್ ಆಫ್ ಸಾಲ್ಟು, ಜಾಜಿಕಾಯಿ, ಇದು ಪಚ್ಚ ಕರ್ಪೂರ. ಇದು ಬೇಕಾದ ಸಾಮಗ್ರಿ. ಈಗ ಹೆಂಗೆ ಮಾಡೋದು ನೋಡೋಣ. ಈಗ ಅಡಿಕೆ ಪುಡಿ ಹುರ್ಕೊಂಬನು. ಏನು ಹಾಕಬಾರ್ದು, ಬರೀ ಡ್ರೈ ಆಗಿ ಮಾಡ್ಬೇಕಷ್ಟೇ, ತುಪ್ಪ ಹಾಕಬಾರ್ದು. ಈಗ ಇದು ಆಗ್ಯದ ರೀ, ತೆಕ್ಕಂಬಿದು ಪ್ಲೇಟಿಗೆ. ಸೋಂಪು ಹಾಕ್ತೀನಿ. ಈಗ ಸೋಂಪು ಬೆಚ್ಚ ಮಾಡಬೇಕು. ಇದಾಗ್ಯದ್ರೆ ಈಗ ಸ್ಟವ್ ಆಫ್ ಮಾಡ್ಕೋಬೇಕು. ಈಗ ಈ ಅಡಿಕೆ ಸ್ವಲ್ಪ ಮಿಕ್ಸಿಗೆ ಮಾಡಿ ಪುಡಿ ಮಾಡಬೇಕು. ಅಡಿಕೆ ಹಾಕಬೇಕು, ಲವಂಗ ಹಾಕಬೇಕು, ಇದನ್ನು ಇಲಾಚಿನೂ ಹಾಕಬೇಕು, ಸ್ವಲ್ಪ ಜಾಜಿಕಾಯಿ ಹಾಕಬೇಕು, ರುಚಿ ಚಲೋ ಇರ್ತದೆ. ಪಚ್ಚ ಕರ್ಪೂರ ಕೂಡ ರುಚಿ ಇದೆ. ಇವು ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿರಿ ವೀಕ್ಷಕರೇ, ಈಗ ಮಿಕ್ಸಿಗೆ ಹಾಕೊಂಡು ಬಂದಮೇಲೆ ಹಿಂಗಿರ್ತದೆ ಪುಡಿ. ಇದ್ರಾಗೆ ನಾವು ಒಣಕೊಬ್ಬರಿ ಪುಡಿ ಹಾಕಬೇಕು, ಸಕ್ಕರೆ, ಪಿಂಚ್ ಆಫ್ ಉಪ್ಪು ಹಾಕ್ಬೇಕು, ಸೋಂಪು ಹಾಕ್ಬೇಕು, ಇದ್ರಾಗೆ ಸ್ವೀಟ್ ಸೋಂಪುನು ಹಾಕಬೇಕು. ಕರ್ಪೂರ, ಜಾಜಿಕಾಯಿ ತುಂಬ ನಮ್ಮ ಟೇಸ್ಟಿಗೆ ಹಾಕೋಬೇಕು, ಕಂಪಲ್ಸರಿ ಹಾಕ್ಬೇಕಂತಂದು ಏನಿಲ್ಲ, ರುಚಿಗೋಸ್ಕರ ಹಾಕ್ಕೋಬೇಕು. ಆಯ್ತು ನೋಡ್ರಿ, ಅಡಿಕೆ ಪುಡಿ ಮಾಡೋ ವಿಧಾನ. ನೋಡ್ರಿ ವೀಕ್ಷಕರೇ, ಅಡಿಕೆ ಪುಡಿ ರೆಡಿ ಆಗ್ಯದ. ಇದು ನಾವು ಎಷ್ಟು ದಿವಸನ ಸ್ಟೋರ್ ಮಾಡ್ಕೋಬೇಕು, ಮಾಡ್ಬೋದು. ಫ್ರಿಜ್ನಾಗ ಇಟ್ಕೊಂಡ್ರೆ ಇನ್ನೂ ಫ್ರೆಶ್ ಆಗಿ ಇರ್ತದ. ಎಷ್ಟು ದಿವಸನೂ 6 ತಿಂಗಳವರೆಗೂ ಇರ್ತದೆ ಈ ಅಡಿಕೆ ಪುಡಿ. ಡೈಲಿ ಯೂಸಿಗೆ ಬಾಟಲ್ ಹಾಕಿಕೊಂಡು ಸ್ಟೋರ್ ಮಾಡ್ಕೋಬೋದು.